ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತಂದರೆ, ನಾನು ಶಿವರಾತ್ರಿ ಹಬ್ಬಕ್ಕೆ ಮಾಡಿದ 16 ಸೋಮವಾರ ವ್ರತದ ಪೂಜೆ, ಶಿವನ ಪೂಜೆ ವಿಡಿಯೋ ಆಗಿರುತ್ತೆ ಇದು ನಾವು ಫಸ್ಟ್ ಇದಕ್ಕೆ ನಾನು ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ, ಶಿವರಾತ್ರಿ ಹಬ್ಬದ ದಿವಸ ಹಿಂದೆಯೇ ಬೆಳಿಗ್ಗೆನೇ ನಾನು ಉತ್ತದ ಮಣ್ಣು ತರೋದಕ್ಕೆ ಹೋಗಿದ್ದೆ. ಉತ್ತದ ಮಣ್ಣು ನಾವು ಫಸ್ಟು ಹೋಗಿ ಮನೇಲಿ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ತಿರ್ಗಾ ಇಲ್ಲಿ ಉತ್ತ ನಾವು ಹಿಂದಿನ ದಿವಸನೇ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾವು ಹಿಂದಿನ ದಿವಸನೇ ಎಲ್ಲ ಹುಡುಕಿ ಇಟ್ಕೊಂಡಿದ್ವಿ ಎಲ್ಲಿ ಬರುತ್ತೆ ಏನು ಅಂತ. ಉತ್ತದ ಮಣ್ಣು ತರೋದಕ್ಕಂತ ಹೋಗಿದ್ವಿ. ಈ ಪ್ರೊಸೀಜರ್ ನನಗೆ ಫುಲ್ಲು ಡೀಟೇಲ್ಸು ನನಗೆ ನಮ್ಮ ಅಕ್ಕ ನನಗೆ ಆಶಾಯಿಂದ ನಾವೆಲ್ಲ ಕೇಳ್ಕೊಂಡು ಮಾಡಿದ್ದು. ಇದು ನಮಗೆ 3 ಥರ ಮಾಡ್ಬೋದು. ಫಸ್ಟು 16 ಸೋಮವಾರ ಅಂದರೆ ಫಸ್ಟ್ ಆಷಾಢ ಇಂದ ಕಾರ್ತಿಕ್ ಮಾಸವರೆಗೂ ಬರುತ್ತೆ. ಆ 16 ಸೋಮವಾರ ವ್ರತ ಅದು. ಮತ್ತು ತಿರ್ಗಾ ಇನ್ನೊಂದು ಅಧಿಕ ಮಾಸದಲ್ಲಿ ಒಂದೊಂದು ವಾರದಲ್ಲಿ 4 ಲಿಂಗ ಅಂತೆ 16 ಮಾಡೋದು. ತಿರ್ಗಾ ಇದು ಶಿವರಾತ್ರಿ ದಿವಸ ಒಂದೇ ದಿವಸ 16 ಲಿಂಗ ಮಾಡೋದು. ಸೊ ಇದು ತುಂಬಾ ಪ್ರೊಸೀಜರ್ ಇದೆ ಅಲ್ವಾ, ಹಾಗಾಗಿ ನಾನು ಶಿವರಾತ್ರಿ ದಿವಸ ಈ ಸತಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ನಾನು ಮತ್ತು ಸುಧಾಕ ಎಲ್ಲನೂ. ನನ್ನ ತಂಗಿ ಈ ಸತಿ 1 ಲಿಂಗ ಮಾಡಿದರು. ನಮಗೆ ಹಿಂಗೆ ಇದು 16 ಸೋಮವಾರ ವ್ರತ ಅಂದರೆ ಅದ್ರ ಪ್ರೊಸೀಜರೇ ಬೇರೆ ಥರ ಇರುತ್ತೆ. ಆಶಕ 16 ಸೋಮವಾರ ವ್ರತನೇ ಮಾಡಿದ್ದು ಅವರು. ಹಾಗಾಗಿ ಇವಾಗ ನಾವು ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಇವಾಗ ಉತ್ತದ ಮಣ್ಣು ತಂದು ನಾವು ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ಮನೆಗೆ ಬಂದು ಇವಾಗ ಉತ್ತದ ಮಣ್ಣೆಲ್ಲ ಕುಟ್ಟಿ ಪುಡಿ ಮಾಡಿ ಜರಡಿ ಮಾಡಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಬೇಕು. ಇವಾಗ ನಾಳೆನೇ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ದಿವಸ ಮುಂಚೆನೇ ಅಂದರೆ ಸಂಡೇ ಹಬ್ಬ ಇದ್ದಿದ್ದು, ನಾನು ಸ್ಯಾಟರ್ಡೇನೇ ಮಣ್ಣೆಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ತಿರ್ಗಾ ಇವತ್ತು ಎಷ್ಟೊಂದು ಹಬ್ಬದ ಹಿಂದಿನ ದಿವಸ ಅಂದರೆ ತುಂಬಾ ಕೆಲಸ ಇರುತ್ತೆ. ನಾನಂತೂ ತುಂಬಾ ಖುಷಿಯಿಂದ ಮಾಡಿದ್ದು ಈ ಹಬ್ಬ ಅಂತೂ. ಖುಷಿ ಒಂದು ಕಡೆ ಆದರೆ ಇನ್ನೊಂದು ಭಕ್ತಿ, ಎರಡೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ಈ ವ್ರತ ಮಾಡೋಕ್ಕೆ ನಾನು ಎಸ್ಪೆಷಲಿ ಮನೆಯೆಲ್ಲನೂ ಒಂದು ವೀಕಿಂದನೇ ಕ್ಲೀನ್ ಮಾಡಿಕೊಂಡು ನಾನು ಒಂದು 12-13 ಡೇಸಿಂದ ನಾನ್ ವೆಜ್ ತಿಂದಿರಲಿಲ್ಲ. ಮನೇಲೂ ಮಾಡೋಂಗಿಲ್ಲ. ಮತ್ತು ಆ ಲಿಂಗ ಎಲ್ಲ ಮಾಡ್ತೀವಿ ಅಂತಂದಾಗ ನಾವು ನಿಷ್ಠೆಯಿಂದ ಭಕ್ತಿ ಆಗಿರ್ಬೋದು ಮತ್ತು ಏನು ಅಂಟು ಮುಂಟೆ ಎಲ್ಲ ಏನೂ ಆಗದಿರ ನೀಟಾಗಿ ಮಾಡಬೇಕು ಅಂತ ಅಂದರೂ ನಮಗೆ ಇಷ್ಟೊಂದು ಪರೀಕ್ಷೆ ಬರುತ್ತೆ ಮಾಡೋವಾಗ. ಅದಂತೂ ನಾವು ನಮ್ಮ ಜೊತೆ ದೇವ್ರು ಇದ್ದಾನೆ ಅನ್ನೋದಕ್ಕೆ ಅದೇ ನಮಗೆ. ಇವಾಗ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿ ಅಂತ. ಅದಂತೂ ತುಂಬಾ ನನಗೆ ಈ ವಿಷಯದಲ್ಲಿ ನಿಜ ಆಯಿತು. ಯಾಕಂತಂದರೆ ಇವಾಗ ನನಗೆ ಎಷ್ಟೊಂದು ಹರ್ಡಲ್ಸ್ ಅಂತ ಇರ್ಬೋದು. ಮತ್ತು ಇನ್ನೊಂದು ಇವಾಗ ನಾನು ಕ್ಲೀನ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡೋ ದಿವಸದಿಂದನೇ ಇವಾಗ ಮಕ್ಕಳಿಗೆ ಹುಷಾರಿರಲಿಲ್ಲ ಮತ್ತು ಅವ್ರಿಗೆ ಚಿಕನ್ ಪಾಕ್ಸ್ ಎಲ್ಲ ಆಗಿತ್ತು. ಹಾಗಾಗಿ ಅದು ಮನೇಲಿ ಪೂಜೆ ಮಾಡೋ ಥರ ಇರಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಇತ್ತು. ಸೊ ಅಷ್ಟೊತ್ತಿಗೆ ಹುಷಾರಾಗಬೇಕು ಅವರು, ನಾವು ಪೂಜೆ ಮಾಡಬೇಕು ಅನ್ನೋದು ಇರುತ್ತೆ. ನಾನು ಅದೇ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸರಿ ಅಲ್ಲಿವರೆಗೂ ಅಲ್ವಾ, ಇನ್ನೂ ಒಂದು 5 ದಿವಸ ಟೈಮ್ ಇದೆ ಅಂತ ಅಂದ್ಕೊಂಡು ಪ್ರೊಸೀಜರ್ ಎಲ್ಲನೂ ಅಂದ್ಕೊಂಡು ಮನಸ್ಸಲ್ಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಫೈನಲಿ ಮುಗ್ದಿದ್ದೆಲ್ಲ ಆದಮೇಲೆ ತುಂಬಾ ಒಂಥರ ಸಮಾಧಾನ ಆಗಿರ್ಬೋದು. ಹೂವೂ ಅಷ್ಟೇ ಪ್ರತಿಯೊಂದೂ ನಂಗೆ ಅದು ನಾನೇ ಕಟ್ಟಿ ಆ ಡೀಟೇಲಿಂಗ್ ಇರುತ್ತಲ್ವ, ಪ್ರತಿಯೊಂದಕ್ಕೂ ಹಿಂಗೆ ಹಾಕಬೇಕು, ಕಳಶಕ್ಕೆ, ದೀಪಕ್ಕೆ ಮತ್ತು ಪ್ರತಿಯೊಂದು ಲಿಂಗಕ್ಕೂ ಈ ಥರ ಚೌಕ ಥರ ಕಾಡು ಮಲ್ಲಿಗೆ ಹೂವಿಂದ ಉಲ್ಲನಲ್ಲಿ ಕಟ್ಬಿಟ್ಟು ಚೌಕ ಥರ ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ಸ್ಟ್ಯಾಂಡ್ ಎಲ್ಲ ತೊಗೊಂಡು ಇವಾಗ 16 ಮಾಡೋದ್ರಿಂದ ಹಿಡಿದು ನಮಗೆ ಒಂದು ಟೈಮ್ ಡ್ಯೂರೇಷನ್ ಆಗಿರ್ಬೋದು ಎಲ್ಲನೂ ಜಾಸ್ತಿನೇ ಆಗುತ್ತೆ. ಇದು ಹೂವು ಕಟ್ಟೋದು ನಾನು ಹಿಂದಿನ ದಿವಸ ಮಾರ್ನಿಂಗ್ ಅದು ಜರಡೆಲ್ಲ ಹಿಡ್ದು ಮಣ್ಣೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಹೂವು ಕಟ್ಟೋ ಕೂತ್ಕೊಂಡಿದ್ದು. ತೀರಾ ನನಗೆ 7 o'clock ಆಯಿತು. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಕಟ್ಟೋಣ ಅನ್ನೋಕ್ಕೆ ಟೈಮ್ ಇಲ್ಲ. ಸೊ ಹಂಗೆ ಬ್ಯಾಕ್ ಟು ಬ್ಯಾಕ್ ಕಟ್ಕೊಂಡು ಮತ್ತು ಇದಕ್ಕೆ ಹಿಂಗೆ ಹಾಕಬೇಕು, ಹಿಂಗೆ ಡೀಟೇಲ್ ಮಾಡಬೇಕು ಅಂತ ನನಗೆ ತುಂಬಾ ಪರ್ಫೆಕ್ಷನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನನಗೆ ಅಂದರೆ ಇವಾಗ ನಿದ್ದೆಗೆಟ್ಟರೂ ಪರವಾಗಿಲ್ಲ, ಪರ್ಫೆಕ್ಷನ್ ಇಂಪಾರ್ಟೆಂಟ್. ಅದು ಫೈನಲಿ ಔಟ್ಪುಟ್ ಆ ಥರ ಬರೋವರೆಗೂ ಸಮಾಧಾನ ಇರಲ್ಲ. ಹಾಗೆ ಇವಾಗ ಇಷ್ಟು ಯಾವುದಕ್ಕೆ ಯಾವ ಥರ ಬೇಕು, ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅದೆಲ್ಲ ಪ್ರತಿಯೊಂದೂ ಅಷ್ಟೇ ಫಸ್ಟೇ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಮಾಡಿ ಹೂವು ಎಲ್ಲ ತರಿಸಿಟ್ಕೊಂಡು ಇವಾಗ ಮಾಡ್ತಾಯಿರೋದು. ಮತ್ತು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಇವಾಗ ನಾನು ಪೂಜೆ ಎಲ್ಲ ಮಾಡುವಾಗ ಹೂವು ಎಲ್ಲ ತರಿಸ್ತೀರಾ ಏನು ಅಂತೆಲ್ಲ. ಇವಾಗ ಯೂಶ್ವಲಿ ನಾವು ಯಾವತ್ತೂ ರೆಡಿ
ದಿಂಡು ಆ ಥರದ್ದೆಲ್ಲ ತರಿಸಲ್ಲ. ಏನೇ ತಂದರೂ ಮನೇಲಿ ನಾನೇ ಕಟ್ಟಿ ನಾನಾಗಿರ್ಬೋದು ನಮ್ಮ ಅತ್ತೆ, ಇವಾಗ ನಮ್ಮ ಅತ್ತೆ ಹೆಲ್ಪ್ನೂ ಒಂದು ಸ್ವಲ್ಪ ಈ ಥರ ಕಟ್ಟಿ ಅಂತೆಲ್ಲ ಹೇಳಿ ಮಾಡಿ ಇದು ಮಾಡ್ಬೋದು. ಆದರೆ ಈ ಥರದ್ದೇನಾದರೂ ನಾನು ಇನ್ನೋವೇಟಿವ್ ಮಾಡೋವಾಗ ಟೈಮ್ ಮಾಡಿಕೊಂಡು ನಾನೇ ಕಟ್ಟಿ ಹಿಂಗೆ ಬರಬೇಕು ಅಂತ ಮಾಡ್ಕೊಳ್ಳೋದು. ಇದನ್ನೆಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಫಸ್ಟು ಪೇಪರ್ ಹಾಕ್ಬಿಟ್ಟು ಅದಾದಮೇಲೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಮಗೆ 2 ಡೇಸ್ ಆದ್ರೂ ಏನೂ ಆಗೋಲ್ಲ. ಅದು ನಾನು ಹಿಂದಿನ ದಿವಸ ಕಟ್ಕೊತಾ ಇರೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗೇ ಹಾಕ್ತೀವಲ್ವ, ಹಾಗಾಗಿ ಏನು ಪರವಾಗಿಲ್ಲ ಅಂತ ಅನ್ನಿಸ್ತು. ಇದು ನಾನು ಶಿವನ ಫೋಟೋಗೆ ಒಂದು ರೋಸುವಿನ ಹಾರ ಮಾಡಿಬಿಟ್ಟು ದೊಡ್ಡದು ಸೈಡಲ್ಲಿ ಈ ಥರ ಸಾಮಾನು ಕ್ಯೂಗೋದಲ್ಲಿ ಬೆಲ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡಿದ್ದು ನಾನು. ಇದು ಒಂದು ಪಿಂಟ್ರೆಸ್ಟಲ್ಲಿ ಫೋಟೋ ನೋಡಿಕೊಂಡು ಈ ಥರ ಮಾಡಿದ್ರೆ ಹಿಂಗೆ ಔಟ್ಪುಟ್ ಬರುತ್ತೆ ಏನು ಪ್ರತಿಯೊಂದೂ ಅಷ್ಟೇ ಈ ಥರ ಮಾಡ್ಕೊಂಡಿದ್ದೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು. ಇವಾಗ ನಮ್ಮ ಕೈಯಾರ ಮಾಡೋದೆಲ್ಲ ಇರುತ್ತಲ್ಲ, ಇದೂ ಅಷ್ಟೇ. ಈ ಲೋಟಸ್ ಅದೆಲ್ಲ ನಾನು ತೊಗೊಂಡಿದ್ದೆ. ಆ ಲೋಟಸ್ಗೆ ಅದೇನು ಶೇಪ್ ಬರಬೇಕೋ ಹಾಫ್ ಸೆಮಿ ಸರ್ಕಲ್ ಥರ ಎಲ್ಲ ಮಾಡಿ ಎಲ್ಲ ಕಟ್ಟಿ ಇಟ್ಕೊಂಡಿದ್ದೆ. ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದಾದಮೇಲೆ ಅಷ್ಟೇ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದುಬಿಡೋಣ ಅಂತ ನಾನು ಹಿಂಗೆ ಅದು ಸ್ಯಾಟರ್ಡೇ ಡೇ ಆಯಿತು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಯಾಕಂತಂದರೆ ಬೆಳಗ್ಗೆ ಎದ್ದಾಗಿಂದ ಒಂಥರ ರನ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೆಲ್ಲ ಇತ್ತು. ಹಾಗಾಗಿ ಇವಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆ ಟೈಮ್ ಗ್ಯಾಪಲ್ಲೇ ಒಂದು ಹಾಫ್ ಆನ್ ಅವರ್ಗೆ ಹೋಗಿ ರಂಗೋಲಿ ಬಿಟ್ಬಿಡೋಣ ಅಂದ್ಬಿಟ್ಟು, ಇವಾಗ ಚುಕ್ಕಿ ರಂಗೋಲಿ ಅಂತಂದರೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಆಗುತ್ತೆ, ಯಾಕೆ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು ಈ ಥರ ಫ್ರೀ ಸ್ಟೈಲ್ ರಂಗೋಲಿನೇ ಬಿಟ್ಬಿಟ್ಟು ಕಲರಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಆ ಕಲರ್ ಮಾಡಿ ಇದೆಲ್ಲ ಮಾಡಿದ್ರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಹಂಗಾಗಿ ಫುಲ್ಲು ಈ ಥರನೇ ದೊಡ್ಡದು ರಂಗೋಲಿ ಮಾಡಿಬಿಟ್ಟು ಲೋಟಸ್ ಥರ ಮಾಡಿ ಕಲರ್ಸ್ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಹಿಂದಿನ ದಿವಸ ನೈಟ್ ನಾನು ರಂಗೋಲಿ ಹಾಕೋಷ್ಟೊತ್ತಿಗೆ 9:30 ಆಗಿತ್ತು. ಸೊ ಇವಾಗ ಆಲ್ಮೋಸ್ಟ್ ಮುಗೀತು. ಇದಕ್ಕೆ ಕಲರ್ ಕಾಂಬಿನೇಷನ್ ಏನು ನಾನು ಫುಲ್ಲು ಡೀಟೇಲಿಂಗಾಗಿ ಹೀಗೆ ಮಾಡಬೇಕು ಅಂತ ಮಾಡಿಲ್ಲ. ಯಾವ್ಯಾವ ಕಲರ್ಸ್ ಇತ್ತು ಅದನ್ನೆಲ್ಲ ನಾನು ಚೆಕ್ ಮಾಡಿಕೊಂಡು ರ್ಯಾಂಡಮಾಗಿ ಹಂಗೆ ಹಾಕಿದ್ದು. ಯಾಕಂದರೆ ಇನ್ನೂ ಒಳಗಡೆ ನನಗೆ ತುಂಬಾ ಕೆಲಸ ಇತ್ತು. ಹಾಗಾಗಿ ನಾನು ಇದನ್ನು ಬೇಗ ಸಿಂಪಲ್ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ಮತ್ತು ರಾತ್ರಿಯೇ ಎಲ್ಲ ಆಂಟಿ ಬಂದು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಟ್ಟಿದ್ರು. ಮತ್ತು ನಂದು ಕ್ಲೀನಿಂಗ್ ಎಲ್ಲ ಸ್ವಲ್ಪ ಇತ್ತು. ರಾತ್ರಿಯೇ ಮಾಡಿ ಮಲ್ಕೊಂಬಿಟ್ರೆ ಬೆಳಗ್ಗೆಗೆ ಸರಿ ಹೋಗುತ್ತೆ ಅಂತ ರಾತ್ರಿಯೇ ಮಾಡಿ ಮಲ್ಕೊಳ್ಳೋಣ ಅನ್ನೋಕ್ಕೆ ನಾನು ಮಲ್ಕೊಂಡೆ ಇಲ್ಲ ಫುಲ್ ಹೋಲ್ ನೈಟ್. ಹಿಂದಿನ ದಿವಸನೇ ಜಾಗರಣೆ ಅನ್ಬೋದು. ಒಂದು ಹಾಫ್ ಆನ್ ಅವರ್ ಮಾತ್ರ ಸುಮ್ಮನೆ ಜಸ್ಟ್ ಹಾಗೆ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅದು ಪರ್ಕೆ ಎಲ್ಲ ಮುಟ್ಟಂಗಿಲ್ಲ ಮತ್ತು ಉಪ್ಪು ಮುಟ್ಟಂಗಿಲ್ಲ ಈ ವ್ರತದಲ್ಲಿ. ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ನೈಟೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಾನು ಸುಮ್ಮನೆ ಹಿಂಗೆ ಏನು ರೆಸ್ಟ್ ಮಾಡಿ ಹಿಂಗೆ ತಿರ್ಗಾ 1:30ಗೆಲ್ಲ ಎದ್ದು ಸ್ನಾನ ಮಾಡಿ ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡು ಬಂದೆ ಕೆಳಗಡೆ. ನಾನು ಕೆಳಗಡೆ ಬರೋಷ್ಟೊತ್ತಿಗೆ ಆಲ್ರೆಡಿ 2 o'clock ಆಗಿತ್ತು. ಮತ್ತು ಒಂದೊಂದು ನಿಮಿಷನೂ ವೇಸ್ಟ್ ಮಾಡಿಲ್ಲ. ಪ್ರತಿಯೊಂದೂ ಇವಾಗ ದೇವ್ರ ಮನೆ ಕೆಲಸನ ನಾನು ಲಾಸ್ಟ್ ಮಿನಿಟೇ ಪೆಂಡಿಂಗ್ ಇಟ್ಕೊಂಡಿದ್ದೆ. ಅಂದರೆ ಹಿಂದಿನ ದಿವಸನೇ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಬಟ್ಟು ಎಲ್ಲ ಇಟ್ಕೊಂಬಿಟ್ಟಿದ್ದೆ. ಅಂದ್ರೂ ಎಲ್ಲ ಥರ ರೆಡಿ ಮಾಡೋದಿರುತ್ತೆ. ಮತ್ತು ಅಭಿಷೇಕ ಇರುತ್ತೆ ದೇವ್ರದ್ದು, ಮತ್ತು ಲಿಂಗ ಮಾಡಬೇಕು. ಲಿಂಗ ಮಾಡೋ ಪ್ರೊಸೀಜರೇ ನಾವು ಒಂದು ದಿವಸದಲ್ಲೇ 16 ಲಿಂಗ ಮಾಡೋದ್ರಿಂದ ಆಲ್ಮೋಸ್ಟ್ ನಮಗೆ 2 hours 2.5 hours ತನಕ ಹಿಡಿಯುತ್ತೆ. ಮತ್ತು ಒಂದು ಸತಿ ಕುತ್ಕೊಂಡ್ಬಿಟ್ರೆ ತಿರ್ಗಾ ಎದ್ದೊಳಂಗಿಲ್ಲ. ಹಾಗಾಗಿ ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡು ಕುತ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಅಭಿಷೇಕಕ್ಕೆ ಪ್ರತಿಯೊಂದೂ ಅಷ್ಟೇ ಎಲ್ಲ ಹೊಸಾದೇನೆ ತರಿಸ್ಬಿಟ್ಟು, ಅಂದರೆ ಇವಾಗ ತುಪ್ಪದಿಂದ ಹಿಡ್ದು ಎಲ್ಲ ಫ್ರೆಶ್ಶಾಗಿ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು, ಇವಾಗ ಆಲ್ರೆಡಿ ಟೈಮ್ 2 o'clock ಏನೋ ಆಗಿತ್ತು. ನಾನು ಕೆಳಗಡೆ ಬಂದಿದ್ದು ರೆಡಿ ಮಾಡ್ತಾ ಇರೋದು. ಫಸ್ಟ್ ಹಣ್ಣೆಲ್ಲ ಜೋಡಿಸ್ಕೊಂಡು ಆಮೇಲೆ ಹೂವನೂ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡೋಣ. ಅದಾದಮೇಲೆ
ಕೂತ್ಕೊಂಡು ಲಿಂಗ ಮಾಡೋದಕ್ಕೆ ಆಮೇಲೆ ಹಂಗೆ ಪೂಜೆ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಮತ್ತು ಏನಾದರೂ ಒಂದು ಮಾಡಬೇಕು ಅಂತಿದ್ದಾಗ ಈ ಪೆಂಡಿಂಗ್ ವರ್ಕ್ ಆ ಥರ ಏನಾದರೂ ಇತ್ತು ಅಂತಂದರೆ ನಾನು ಫಸ್ಟ್ ಯೂಶ್ವಲಿ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಫುಲ್ ಹೋಲ್ ಡೇ ಹಬ್ಬ ಇರುತ್ತಲ್ಲ, ಹೋಲ್ ಡೇ ನಾವು ಪೂಜೆ ಮಾಡೋ ಥರ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ನಮಗೆ ಆ ಒನ್ ಮಿನಿಟು ಏನಿದೆ ನಮಗೆ ಇನ್ನೂ ಇದಾಗಿಲ್ಲ ಅದಾಗಿಲ್ಲ ಅಂತ ನನಗೆ ಮಲ್ಕೊಂಡೇ ಇಲ್ಲ ನಾನು. ಆಮೇಲೆ ಎದ್ದು ಫಸ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಕೆಳಗಡೆ. ಬೆಳಿಗ್ಗೆ ಒಂದು 2 o'clock ನಾನು ಬಂದಿದ್ದು ಕೆಳಗಡೆ ದೇವ್ರ ಮನೆಗೆಲ್ಲ ರೆಡಿ ಮಾಡೋದಕ್ಕೆ ಅಂತ. ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಈಚೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 to 9 ಆಗಿತ್ತು. ಮತ್ತು ತುಂಬಾ ಪ್ರೊಸೀಜರು ಇರುತ್ತೆ, ಮತ್ತು ನಾವು ಬುಕ್ಕು ಕತೆ ಎಲ್ಲ ಓದಬೇಕು. ಹಾಗಾಗಿ ಮತ್ತು ಎಲ್ಲನೂ ಅಷ್ಟೇ ನಮಗೆ ಆಲ್ಮೋಸ್ಟ್ 8:30 9 ಗಂಟೆ ಆಯಿತು ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ. ಒಂಬಾಳೆನೂ ತರಿಸ್ಕೊಂಡಿದ್ದೆ ಹಿಂದಿನ ದಿವಸನೇ ಊರಿಂದ. ಯಾಕಂದರೆ ಅದು ಒಂದು ಕಳಶಕ್ಕೆಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಅದನ್ನು ಅಷ್ಟೇ ಇತ್ತು. ಸ್ಟೆಪ್ಪು ಅಷ್ಟೇ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದು. ಇವಾಗ ನಾವು ಅಂದರೆ ನಮ್ಮ ಮನೇಲಿ ಒಂದೇ ತಟ್ಟೆಲಿ ಹಾಕ್ಬಿಟ್ಟು ಎಲ್ಲ ಒಂದೇ ತಟ್ಟೆಲಿ ಜೋಡಿಸ್ಬಿಟ್ಟು ಇಡೋಕ್ಕಾಗಲ್ಲ, ಎಲ್ಲೂ ಜಾಗ ಇರೋಲ್ಲ. ಮತ್ತು ತಿರ್ಗಿ ಕೆಳಗಡೆನೂ ನನಗೆ ಸ್ಪೇಸ್ ಆಗೋಲ್ಲ ಅಂದ್ಬಿಟ್ಟು ಈ ಥರ ಸ್ಟೆಪ್ದು ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಮತ್ತು ಅದ್ರ ಜೊತೆಗೆ ಕಳಶ ದೀಪ ಎಲ್ಲ ಯಾವ ಕಡೆ ಇಟ್ಕೊಬೇಕು ಏನು ಅನ್ನೋದೆಲ್ಲ ಮ್ಯಾನೇಜ್ ಮಾಡಿಕೊಂಡು ದೀಪ ಎಲ್ಲ ಫುಲ್ಲು ರೆಡಿ ಮಾಡ್ಕೊತಾ ಇದ್ದೆ ನಾನು. ರೆಡಿ ಮಾಡಿಕೊಂಡು ಆಮೇಲೆ ಲಿಂಗ ಮಾಡೋದಕ್ಕೆ ಕೂತ್ಕೊಳ್ಳೋಣ ಅಂತ. ಫುಲ್ಲು 7 hours ನಮಗೆ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ನಮಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. 7 hours ನಾವು ಅಷ್ಟು ಡೀಪಾಗಿ ಇದರಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ಪ್ರತಿಯೊಂದೂ ಹಿಂಗೆ ಮಾಡಬೇಕು ಅನ್ನೋದು ಕಷ್ಟ ಅಂತ ನಾವು ಅಂದ್ಕೊಂಡೇ ಇಲ್ಲ. ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟೆ ತುಂಬ ಖುಷಿಯಿಂದ ಮಾಡಿದ್ದು. ಫೈನಲಿ ನಾವು ಎಲ್ಲ ಮಾಡಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರ್ಬೋದು, ತಿರ್ಗಾ ಆ ವೈಬು ಎಲ್ಲನೂ ಅಷ್ಟೇ ತುಂಬಾ. ಮತ್ತು ನಾವು ನನಗೆ ಅಂತಂದರೆ ನಾನೇ ಕೈಯಾರ ಎಲ್ಲ ಹೂವು ಎಲ್ಲ ಕಟ್ಟಿರ್ತೀನಿ. ಇದ್ದಿದ್ದಕ್ಕೆ ಇದನ್ನೇ ಹಾಕಬೇಕು ಅಂತ. ಆವಾಗ ಇದನ್ನೆಲ್ಲ ಕಟ್ಟಿ ಮಾಡಿ ಅದು ಒಂದು ನೋಡೋದೇ ಒಂಥರ ಖುಷಿ. ಫುಲ್ಲು ಫೈನಲ್ ಆಗಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ಮೇಲೆ ಆಮೇಲೆ ಹೋಗ್ಬಿಟ್ಟು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ಬಂದೆ. ಫಸ್ಟು ವಿಭೂತಿ ಅಭಿಷೇಕ ಹೇಳಿದರು, ಅದಾದಮೇಲೆ ಎಲ್ಲ ಪಂಚಾಮೃತ ಅಭಿಷೇಕ. ಇದಕ್ಕೂ ಎಲ್ಲ ನಮ್ಮಲ್ಲಿ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಮಾಡೋದು. ಹಣ್ಣು ಇಲ್ಲ ಡ್ರೈ ಫ್ರೂಟ್ಸು, ಸಕ್ಕರೆ ಇಲ್ಲಾಂದರೆ ಜೇನುತುಪ್ಪ ಆ ಥರ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಬೋದು. ಅದಾದಮೇಲೆ ಇವಾಗ ನಾನು ಸಂಕಲ್ಪ ಮಾಡಿಕೊಂಡು ಕೂತ್ಕೊತಾ ಇದ್ದೀನಿ. ಇವಾಗ ಅಂದ್ಕೊಂಡು ಲಿಂಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ 2 ನಾವು ಲಿಂಗ ಮಾಡುವಾಗ ಅಂದರೆ ಯೂಶ್ವಲಿ ಅದು ಐಡಿಯಾ ಇರೋಲ್ಲ, ಹೆಂಗೆ ಬರಬೇಕು ಹೆಂಗೆ ಇದು ಮಾಡಬೇಕು ಅನ್ನೋದೆಲ್ಲ 1-2 ಸತಿ ಕಷ್ಟ ಆಗುತ್ತೆ. ಅದಾದಮೇಲೆ ಹೋಗ್ತಾ ನಮಗೆ ಒಂದು ಐಡಿಯಾ ಬಂದುಬಿಡುತ್ತಲ್ಲ, ಹಾಗೆ ಮಾಡಿಕೊಂಡು ಇದು ಮಾಡ್ಬೋದು. ನಾನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ತಿರ್ಗಾ ಈಚೆ ಎಲ್ಲ ಆಗೋಲ್ಲ. ಒಂದು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಬುಕ್ಕಲ್ಲಿ ಅದು ವಿಧಾನ ಎಲ್ಲ ಇತ್ತು, ಅದನ್ನೆಲ್ಲ ಒಂದು ಸತಿ ಓದ್ಕೊಂಡು ಅದಾದಮೇಲೆ ಆಶಕ ಅದು ಫಸ್ಟೇ ಹೇಳಿದ್ರಲ್ಲ ನಮಗೆ ಪ್ರೊಸೀಜರ್. ನಮ್ಗೆ ಏನೇ ಡೌಟ್ಸ್ ಇದ್ದರೂ ನಾವು ಎಷ್ಟು ಸತಿ ಆಶಕಾಗೆ ಮತ್ತು ನಾನು ಸುಧಕ್ಕ ಎಲ್ಲ ಡಿಸ್ಕಸ್ ಮಾಡಿಕೊಂಡು, ಮತ್ತು ತಿರ್ಗಾ ನನ್ನ ತಂಗಿ ಕಾಲ್ ಮಾಡಿ ಅವಳು ಮಾಡ್ತಾಯಿದ್ರಲ್ಲ, ಎಲ್ಲರೂ ಕಾಲ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಏನಾದರೂ ಡೌಟ್ಸ್ ಇದ್ದರೆ ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಅಂತೆಲ್ಲ ತಿಳ್ಕೊಂಡು ಮಾಡ್ತಾಯಿದ್ವಿ. ಫಸ್ಟಿದು ನಾವು ವಿಭೂತಿ, ಅರಿಶಿನ, ಕುಂಕುಮ ಮತ್ತು ಗಂಗಾಜಲ ಅದನ್ನು ಅಷ್ಟೇ ನಮ್ಮ ಮಾವ ಹಿಂದಿನ ದಿವಸನೇ ತೊಗೊಂಡು ಬಂದಿದ್ದರು. ಮತ್ತು ನಮ್ಮ ಮನೇಲಿ ರೆಗ್ಯುಲರಾಗಿ ಗಂಗಾಜಲ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಮಾಡೋದು. ತುಂಬ ತೆಳುಗೂ ಕಳಿಸ್ಬಾರ್ದು, ಮೀಡಿಯಮ್ಮಾಗೆ ನಮಗೆ ನೋಡಿಕೊಂಡು ಅದು ಕುತ್ಕೋಬೇಕು. ಅದು ಹೆಂಗೆ ಏನು ಅಂತ ತುಂಬ ತೆಳ್ಳಗಾಗ್ಬಿಟ್ರೆ ಅದು ಇದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಬಟ್ಲಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡು ಒಂದು 16 ಲಿಂಗಕ್ಕೆ ಹೆಂಗೆ ಏನೇನು ಅಂತ. ಆಮೇಲೆ ತಿರ್ಗಾ ಅದು ಉತ್ತದ ಮಣ್ಣು ನಾವೇನು ತಂದಿರ್ತೀವಿ ಅದನ್ನು ತಿರ್ಗಾ ನಾವು ಬಿಸಾಕೋ ಥರ ಎಲ್ಲ ಇರೋಲ್ಲ, ಈಚೆ ಎಲ್ಲ ಹಾಕೋ ಥರ ತಿರ್ಗಾ ಬೇಡ. ಅದೇನು ತಂದಿದ್ದೀವೋ ಅದಷ್ಟು ಫುಲ್ಲೂ ಇಷ್ಟಕ್ಕೆ ಕವರ್ ಮಾಡೋ ಥರ ಮಾಡೋಣ ಅಂತ.
ನಾನು ಒಂದೊಂದು ಲಿಂಗನೂ ಒಂದೊಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ದೆ. ಎಲ್ಲ ಒಂದೇ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಎಲ್ಲ ಒಂದೊಂದೇ ಡಿಫ್ರೆಂಟಾಗಿ ಮಾಡಬೇಕು ಅಂದ್ಬಿಟ್ಟು ಒಂದಕ್ಕೆ ಹಾವು ಮತ್ತು ಇನ್ನೊಂದಕ್ಕೆ ಚಂದ್ರ ಮತ್ತು ಇನ್ನೊಂದು ಅದೆಲ್ಲ ಬೇರೆ ಥರ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ತುಂಬಾ ಭಯ ಇರುತ್ತೆ. ಹೇಗೆ ಏನು ಅಂತೆಲ್ಲನೂ ಮತ್ತು ಒಂದು ಐಡಿಯಾ ಬರೋವರ್ಗುನು ಒಂದೆರಡು ಮಾಡೋವರ್ಗು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಯಾವ ಥರ ಏನು ಅಂತ. ಆಮೇಲೆ ಒಂದು ಐಡಿಯಾ ಬಂದ್ಬಿಡುತ್ತಲ್ಲ, ಸೊ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಇದು ನಾವು ಲಿಂಗ ಮಾಡೋವಾಗೂ ಅಷ್ಟೇ ತುಂಬ ಭಕ್ತಿಯಿಂದ ಮತ್ತು ನಾವು ಮನಸ್ಸಲ್ಲಿ ಏನು ಅಂದ್ಕೊತಾ ಇರ್ತೀವೋ ಅದನ್ನ ಆಗಲಿ ಒಂದು ಪಾಸಿಟಿವ್ ಇಂದನೇ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಇವಾಗ ಇದೆಲ್ಲ ಆದಮೇಲೆ ನಾನು ಎಲ್ಲ ಹೂವು ಎಲ್ಲ ರೆಡಿ ಮಾಡಿಕೊಂಡೆ. ಲಿಂಗ ಎಲ್ಲ ಮಾಡಿ ಫಸ್ಟ್ ಜೋಡಿಸ್ಕೊಂಡು ಅದಾದಮೇಲೆ ಹೂವು ಎಲ್ಲ ಹಾಕೋಣ ಅದಕ್ಕೆ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಹಾಕೋ ಅಷ್ಟೊತ್ತಿಗೆ ಅದನ್ನು ಒಂದು 15 ಮಿನಿಟ್ಸ್ ಹಿಡಿಯುತ್ತೆ. ನಾವೆಲ್ಲ ಅದೆಲ್ಲ ಅಡ್ಜಸ್ಟ್ ಮಾಡಿ ಯಾವ ಥರ ಬರುತ್ತೆ ಏನು ಅಂತೆಲ್ಲ ಅದು ಚೆಕ್ ಮಾಡಿ ನೋಡ್ಕೊಬೇಕು. ಇವಾಗ ಇದೆಲ್ಲ ಹಾಕಿದಾದಮೇಲೆ ಒಂದು ಫೈನಲಾಗಿ ತೋರಿಸ್ತೀನಿ ಯಾವ ಥರ ಬಂದಿದೆ ಫುಲ್ಲು ಅಂತ. ಸೊ ಇದಾಗಿತ್ತು ಫೈನಲ್ ಲುಕ್. ಇದು ದೀಪ ಹಂಚೋಕ್ಕೆ ಮುಂಚೆ ಮತ್ತು ಅಭಿಷೇಕ ಮಾಡೋಕ್ಕೆ ಮುಂಚೆ ಇದು ನಾನು ಏನು ರೆಡಿ ಮಾಡಿದ್ದೀನಿ ಅದನ್ನು ನಾನು ತೋರಿಸ್ತಾ ಇರೋದು. ಇವಾಗ ದೀಪ ಹಚ್ಬಿಟ್ಟು ಅಭಿಷೇಕ ಮಾಡಿಬಿಟ್ಟು ಅದಾದಮೇಲೆ ನಾವು ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯೂಶ್ವಲಿ ಬುಕ್ ಓದೋದಕ್ಕೆ ಒಂದು 15 to 20 ಮಿನಿಟ್ಸ್ ಆಗುತ್ತೆ. ಇವಾಗ ನಾವು ಜಾಸ್ತಿ ಫಾಸ್ಟಾಗಿ ಕನ್ನಡ ಓದೋ ಥರ ಇದ್ದರೆ ಇನ್ನೂ ಬೇಗನೆ ಕಂಪ್ಲೀಟ್ ಆಗುತ್ತೆ. ನಮ್ಗೆ ಯೂಶ್ವಲಿ ಬುಕ್ ಓದೋದು ಅದೆಲ್ಲ ಅಭ್ಯಾಸ ಇಲ್ಲ ಅಂತಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಷ್ಟು ಬಿಟ್ಟರೆ ಇವಾಗ ನಾವು ಪೂಜೆ ಆ ಕಡೆ ಇಟ್ಟಿದ್ದೆ ನಾನು ಈ ಸತಿ ದೀಪ ಹಚ್ಚಿ ನಾವು ಏನು ಅಂದ್ಕೊಂಡು ಮಾಡ್ತಾಯಿದ್ದೀವೋ ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತೆಲ್ಲ ಅಂದ್ಕೊಂಡು ಇವಾಗ ಪೂಜೆ ಮಾಡ್ತಾ ಇರೋದು. ಇವಾಗ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ನಾನು ಫುಲ್ ಡೀಟೇಲಾಗಿ ಹಾಕಿರೋದು. ನಾನು ಯಾವ ಥರ ಹೂವು ಎಲ್ಲ ಕಟ್ತಾಯಿದ್ದೆ ಅದೆಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ನಾನು ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ನೋಡ್ಬೋದು ನೀವು. ಪ್ರತಿಯೊಂದು ಡೀಟೇಲಿಂಗ್ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇವಾಗ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇದು ಅಭಿಷೇಕನೇ ಫಸ್ಟು ಒಂಥರ ಮಾಡಬೇಕು, ಇನ್ನೊಂದು ಥರ ಫಸ್ಟು ವಿಭೂತಿ ಮತ್ತು ಮಾತ್ರ ಹಾಕ್ಬಿಟ್ಟು ಮಾಡಿ ಆ ವಿಭೂತಿನ ಎತ್ತಿಟ್ಕೊಬೇಕು. ಅದಾದಮೇಲೆ ಈ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಅದಾದಮೇಲೆ ತಿರ್ಗಾ ದೇವ್ರಿಗೆ ಬೊಟ್ಟೆಲ್ಲ ಇಟ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಟಿದ್ದು. ಈ ಪಂಚಾಮೃತ ಅಭಿಷೇಕ ಮಾಡಿದ್ದನ್ನು ಪ್ರಸಾದ ಥರ ಎಲ್ಲರಿಗೂ ಕೊಡೋದು. ಇವಾಗ ನಾನು ಇದಾದಮೇಲೆ ಆರತಿ ಅದೆಲ್ಲ ಸಾಯಂಕಾಲ ಕೆಂಪು ನೀರು ಆರತಿ ಮಾಡ್ಕೊಬೇಕು ಮತ್ತು ಬೆಲ್ಲದ ಆರತಿ, ಬೆಲ್ಲದ ದೀಪ ಅಂತ ಹೇಳ್ತಾರಲ್ಲ, ಬೆಲ್ಲದ ದೀಪ ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಆದಮೇಲೆ ಪೂಜೆ ಎಲ್ಲ ಆಗಿ ಬುಕ್ಕೆಲ್ಲ ಹೋದ್ಮೇಲೆ ಲಾಸ್ಟಲ್ಲಿ ಅದನ್ನು ಮಾಡೋಣ. ಫೈನಲ್ಲಾಗಿ ಇವಾಗ ನಾನು ಸಾಯಂಕಾಲನೇ ಎಲ್ಲ ಮಾಡಿ ಎಲ್ಲ ಪ್ರೊಸೀಜರು ಮುಗಿಸೋ ಥರ. ಇವಾಗ ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ನಾನು ಎಲ್ಲ ಸ್ವಲ್ಪ ಪ್ರೊಸೀಜರ್ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ತೀರಾ ನಾವು ಪೂಜೆ ಮಾಡೋದು ಅದೆಲ್ಲ ಆಗಲ್ಲ, ಯಾಕಂದರೆ ನಾವೊಂದು ವೈಬಲ್ ಮಾಡ್ತಾಯಿರ್ತೀವಿ, ಅವಾಗ ವೀಡಿಯೋ ಮಾಡೋಕ್ಕೆಲ್ಲ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಅಂತ ಅಷ್ಟೇ. ಇವಾಗ ಇದೆಲ್ಲ ಫೈನಲಾಗಿ ಮುಗಿಸಿ ನಾನೆಲ್ಲ ಬೆಲ್ದಾರತಿ ಎಲ್ಲ ಮಾಡಿ ಫುಲ್ ಕಂಪ್ಲೀಟ್ ಮಾಡಿ ಪೂಜೆ ಮಾಡಿ ಈಚೆ ಬರೋಷ್ಟೊತ್ತಿಗೆ ಒಂದು 9 ಗಂಟೆ ಆಗಿತ್ತು. ಫುಲ್ ಕಂಪ್ಲೀಟಾಗಿ ಇವತ್ತು ಫುಲ್ಲು ಉಪವಾಸ ಇರಬೇಕು ಬೆಳಗ್ಗೆಯಿಂದ ನೈಟ್ವರೆಗೂ. ನೈಟ್ ಮತ್ತು ಗೋಧಿ ಉಂಡೆ ಮಾತ್ರನೇ, ಅದು ದೇವ್ರಿಗೆ ಅಂತ ಮಾಡಿರ್ತೀವಲ್ಲ ಗೋಧಿ ಉಂಡೆ ದೇವ್ರಿಗೆ ಒಂದಿಟ್ಬಿಟ್ಟು ಇನ್ನೊಂದು ನಾವು ಮತ್ತು ಇನ್ನೊಂದು ಹಸುಗೆ ಕೊಡಬೇಕು. ಸೊ ಹಾಗಾಗಿ ಫುಲ್ಲು ಉಪವಾಸ. ಫೈನಲಿ ಇವಾಗ ಪೂಜೆ ಎಲ್ಲ ಮುಗಿತು. ಆಲ್ಮೋಸ್ಟ್ 7 hours ಆಯಿತು. ನೀವು ನಂಬ್ತಿರೋ ಗೊತ್ತಿಲ್ಲ, ನಾನು 1:30ಗೆ ನಾನು ಯೂಶ್ವಲಿ ಅಂದರೆ 1 hour ರೆಸ್ಟ್ ಮಾಡಿದೆ ಅಷ್ಟೇ. ನಾನು 12 o'clockಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದು. 1:30ಗೆಲ್ಲ ಎದ್ದು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಕೆಳಗಡೆ ಬಂದಿದ್ದು.
ಫೈನಲಿ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಪ್ರೊಸೀಜರ್ 8:30 ಆಯಿತು. 1 ನಿಮಿಷನೂ ನಾನು ಎಲ್ಲೂ ಕುತ್ಕೊಂಡು ಇಲ್ಲ, ಟೈಮ್ ಪಾಸು ಮಾಡಿಲ್ಲ, ಏನೂ ಇಲ್ಲ, ರೆಸ್ಟು ಮಾಡಿಲ್ಲ. ಕಂಟಿನ್ಯೂಸ್ ಫುಲ್ ನಾನು ಕೆಳಗಡೆ ಬಂದಾಗ ಆಲ್ಮೋಸ್ಟ್ 2 o'clock ಆಗಿತ್ತು. ಟಿಲ್ 8:30ವರೆಗೂ ನನಗೆ ಫುಲ್ ಮುಗಿಯೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಬಟ್ ತುಂಬಾ ಫುಲ್ ಪಾಸಿಟಿವ್ ವೈಬ್ಸೇ ಇತ್ತು. ತುಂಬಾ ಎಷ್ಟೊಂದು ದಿವಸ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಇವತ್ತು ಎಲ್ಲ ಆಗಿ ಹರ್ಡಲ್ಸ್ ಎಲ್ಲ ಫೇಸ್ ಅಂದರೆ ನಮ್ಮನ್ನ ಪೇಷನ್ಸ್ ಚೆಕ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದಂತೂ ರಿಯಲ್. ನನಗಂತೂ ಎಷ್ಟೊಂದು ಅನುಭವ ಆಗೋಯಿತು 1 ವೀಕಲ್ಲಿ. ಸೊ ತುಂಬಾ ಸಖತ್ ಖುಷಿ ಆಗ್ತಾಯಿದೆ. ನಾನು ತುಂಬ ದಿವಸ ಅಂದ್ಕೊಂಡಿದ್ದೆ ವ್ರತ ಮಾಡಬೇಕು ಅಂತ. ಸೊ ಹಂಗಾಗಿ ಇವತ್ತು ಕಂಪ್ಲೀಟ್ ಆಗಿದೆ. ಫೈನಲಿ ರಾತ್ರಿಗೆ ಮುಗಿಯುತ್ತೆ. ನಿಮಗೆ ಫುಲ್ಲು ಪ್ರೊಸೀಜರ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವಾಗ ಇದು ಸಾಯಂಕಾಲ ಪೂಜೆ ಮಾಡಿ ನಾನು ಗೋಧಿ ಉಂಡೆ ಮಾಡಿಟ್ಬಿಟ್ಟು ಪೂಜೆ ಮಾಡಿ ತಿರ್ಗಾ ಸಾಯಂಕಾಲವೂ ಎಲ್ಲ ಸ್ನಾನ ಮಾಡಿಕೊಂಡು ಪ್ರೊಸೀಜರ್ ಅದನ್ನು ಅಷ್ಟೇ ಗೋಧಿ ಉಂಡೆ ಎಲ್ಲ ಮಾಡಿ, ಗೋಧಿ ಉಂಡೆನೂ ಅಷ್ಟೇ ಚೆನ್ನಾಗಿ ಬಂತು. ಗೋಧಿನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಜರಡೆ ಇಟ್ಕೊಂಡು ಆಮೇಲೆ ಬೆಲ್ಲ ಎಲ್ಲ ತುಪ್ಪ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ ಇದು. ಇವಾಗ ಇಲ್ಲಿಂದ ಎಲ್ಲ ನೆನೆ ಮಾಡಿ ಪೂಜೆ ಮಾಡಿದ್ವಲ್ಲ, ಇವಾಗ ಅದನ್ನು ನೀರಲ್ಲಿ ಬಿಡಬೇಕು. ಸೊ ಇವತ್ತು ಅದು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೆನ್ನೆನೇ ಎಲ್ಲ ಆರತಿ ಮಾಡಿ ಕಲಿಸಿ